ಕಣಕನ್ನ ನಮ್ಮ ಮುಂಗೈಯಿಂದ ಮುಂದಕ್ಕೆ ಬಂದಿದ್ದು ಸರಿಯಾಗಿರೋ ಅಳತೆ. ಕಣಕ ಮಧ್ಯ ಇಟ್ಕೊಂಡು ನಾವು ಹಿಂಗೆ ಎತ್ಕೊಂಡ್ರೆ ನಮಗೆ ಕಣಕ ಸರಿಯಾಗಿ ಮುಚ್ಚಕ್ಕೆ ಬರಬೇಕು. ಇಷ್ಟು ದೊಡ್ಡದಾದ್ರೆ ಹೋಳಿಗೆ ಚೆನ್ನ. ಜಿಲಾಟಿನ್ ಪೇಪರ್ ಥರ ಅದು ಹೊರಗಡೆ ಟ್ರಾನ್ಸ್ಪರೆಂಟ್ ಆದರೆ ಹೋಳಿಗೆ ಒಳ್ಳೆ ಹೋಳಿಗೆ. ಹಿಂಗಿರ್ಬೇಕು. ಹಿಂಗೆ ಇರಬೇಕು. ಸೂಪರ್ ಆಗಿ ಬಂದಿದೆ. ಅಯ್ಯೋ ಕ್ಲಾಸಿಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಶ್ರೀರಾಮ್ಪುರ ರೈಲ್ವೆ ಅಂಡರ್ಪಾಸ್ ಹತ್ರ ಅಹಲ್ಯಾಬಾಯಿ ಅಮ್ಮನವರ ಅಡುಗೆ ಮನೆ. ಯುಗಾದಿ ಬಂತಂದರೆ ಒಬ್ಬಟ್ಟು ಯಾರಿಗೆ ನೆನಪಾಗಲ್ಲ, ಯಾರಿಗೆ ಇಷ್ಟ ಇಲ್ಲ. ಸೊ ಯುಗಾದಿ ಒಬ್ಬಟ್ಟು ಯಾರ ಹತ್ರ ಮಾಡಿಸ್ಬೇಕು ನಾವು? ಹಳೆ ಕಾಲದ ಶೈಲಿಯ ಎಕ್ಸ್ಪರ್ಟ್ ಅಂತಾರಲ್ಲ ಹಾಗೆ ನಮಗೆ ಪ್ರತಿಯೊಂದು ಅಡುಗೆ ತೋರಿಸ್ತಾ ಇದ್ದಾರೆ ಅಹಲ್ಯಾಬಾಯಿ ಅಮ್ಮನವರು. ಬನ್ನಿ ಅವರ ಹಳೆ ಕಾಲದ ಒಬ್ಬಟ್ಟು ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಾ? ಆರಾಮಾಗಿದ್ದೀನಿ. ತುಂಬಾ ದಿನ ಬಹಳ ದಿನಗಳಾಗೋಗಿತ್ತು. ಹೌದೌದು. ವೀಕ್ಷಕರೇ, ಯುಗಾದಿ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ನೆನಪಾಗದೆ ಒಬ್ಬಟ್ಟು. ಇನ್ನು ಒಬ್ಬಟ್ಟು ಅಂದ ತಕ್ಷಣ ನಮಗೆ ನೆನಪಾಗೋದು ಅಹಲ್ಯಾಬಾಯಿ ಅಮ್ಮನವರು. ನಿಮಗೆ ಇವತ್ತು ಯುಗಾದಿಗೋಸ್ಕರ ಅವರ ಶೈಲಿಯ ಹಳೆ ಕಾಲದ ಒಬ್ಬಟ್ಟು ತೋರಿಸೋಣ ಅಂತ ನಾನು ಬಂದ್ಬಿಟ್ಟಿದ್ದೀನಿ. ಆಯ್ತು ಅಮ್ಮ, ಈಗ ನಮ್ಮ ಕಾಲದ ಹಳೆ ತೊಗರಿಬೇಳೆ ಒಬ್ಬಟ್ಟನ್ನ ತೋರಿಸ್ಕೊಡ್ತೀನಿ. ತೊಗರಿಬೇಳೆ ಒಬ್ಬಟ್ಟು ನೋಡೋಣಮ್ಮ. ಖಂಡಿತ. ಓಕೆ. ಬೇಳೆ ಒಬ್ಬಟ್ಟು ತೊಗರಿ ಬೇಳೆದು ಇವಾಗೆಲ್ಲ ಸಾಮಾನುಗಳು ಏನೇನ್ ತಗೋಬೇಕು ಅಂತ ಹೇಳ್ತೀನಿ. ಎಲ್ಲಾರು ಗಮನವಾಗಿ ಇದ್ ಮಾಡ್ಕೊಳ್ಳಿ. ಇದು ತೊಗರಿ ಬೇಳೆ 1.25 ಪಾವು. ಇದು ಇವಾಗ ಬಿಸಿ ನೀರ್ನಲ್ಲಿ ಹಾಕಿದ್ರೆ ಸರಿಯಾದ ಹದಕ್ಕೆ ಬೇಯತ್ತೆ. ಆ ಹೂರ್ಣ ಮಾಡ್ಬೇಕಾದ್ರೆ ಈ ತೆಂಗಿನಕಾಯಿ, ಬೆಲ್ಲ, ಆಮೇಲೆ ಎಣ್ಣೆ ನಾವ್ ಯಾವಾಗ್ಲೂ ಸಣ್ಣ ಇಟ್ಕೊಂಡಿದೀವಿ, ಸರ್ಕಾರದಿದು ಬಹಳ ಒಳ್ಳೆ ಎಣ್ಣೆ. 4 ಏಲಕ್ಕಿನೂ ಹಾಕೊಂಡ್ರೆ ಒಳ್ಳೆ ಗಮಲಾಗತ್ತೆ ಹೂರ್ಣ. ಏಲಕ್ಕಿ ಜೊತೆಗೆ ಬಾದಾಮಿ ಗೋಡಂಬಿ ಹಾಕಿದ್ರೆ ತುಂಬಾ ರಿಚ್ ಆಗತ್ತೆ. ಹೋಳಿಗೆ ಬಹಳ ರುಚಿ ಇರುತ್ತೆ ತಿನ್ನೋದಕ್ಕೆ. ಮೈದಾ ಹಿಟ್ಟು 1 ಪಾವು, ಚಿರೋಟಿ ರವೆ 1 ಪಾವು. ಕಣಕಕ್ಕೆ ಹಿಟ್ಟು ಹೂರ್ಣ ಒಳಗಡೆ ಇಟ್ಟು ಲಟ್ಟಿಸೋದಕ್ಕೆ ಮೈದಾ ಹಿಟ್ಟು, ಚಿರೋಟಿ ರವೆ ಇಟ್ಕೊಂಡಿದ್ದೀವಿ. ನೀರು ಒಂದ್ 3 ಗ್ಲಾಸ್ ನೀರು. 3 ಗ್ಲಾಸ್ ನೀರು ಹಾಕೋಬೇಕು. ನೀರು ಮರಳಿ 1.25 ಪಾವು ಬೇಳೆ ನೀರೊಳಗೆ ಹಾಕೋದು. 1.25 ಪಾವ ನೀರು ಹಾಕೋದಾ? ಓಕೆ. ಬಿಸಿನೀರಿನಲ್ಲಿ 1.25 ಪಾವು ಬೇಳೆ, ಅದಕ್ಕೊಂಚೂರು ಅರಿಶಿನ ಹಾಕೋದು. ಇಷ್ಟೇ ಸಾಕು. ಆ ಬೇಳೆ ಬೇಯ್ಬೇಕೀಗ. ಇವಾಗ ಅಲ್ಲಿವರೆಗೆ ಕಣಕ ಕಲಸಿಟ್ಕೊಂಡಿದ್ರೆ ಸ್ವಲ್ಪ ಹೊತ್ತು ನೆಂದಿರುತ್ತೆ. ಅದಕ್ಕೆ 1 ಪಾವು ಚಿರೋಟಿ ರವೆ, 1 ಪಾವು ಮೈದಾ ಹಾಕೋತಾ ಇದ್ದೀವಿ. ಇವಾಗ ಕಣಕ ಕಲಸ್ಕೊಳ್ಳೋದು. ಇದು ಚಪಾತಿ ಹದಕ್ಕಿಂತ ಸ್ವಲ್ಪ ಮೆತ್ತಗಿರ್ಬೇಕು. ಹೌದಾ? ಹೂರ್ಣ ಎಷ್ಟು ಮೆತ್ತಗಿರುತ್ತೆ ಅಷ್ಟು ಕಣಕನೂ ಮೆತ್ತಗಿದ್ರೆ ಅವಾಗ ತುದಿ ತನಕ ಹೂರ್ಣ ಹೋಗುತ್ತೆ. ಇಲ್ಲದ್ರೆ ಕಂಠ ಅನ್ನೋದು ಬಂದ್ಬಿಡುತ್ತೆ. ಇಟ್ಕೆ ಅರಿಶಿನ ಹಾಕೊಂಡ್ರೆ ಹೋಳಿಗೆ ಬಣ್ಣ ಚೆನ್ನಾಗಿರುತ್ತೆ. ಇದಕ್ಕೂ ಹಾಕೊಂಡ್ಬಿಡೋಣ ಅರಿಶಿನ? ಸರಿ. ಇವಾಗ ಕಣಕಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ನೆನೆಯಕ್ಕೆ ಬಿಟ್ರೆ ಅದು ಹದವಾಗಿ ಹೋಳಿಗೆ ಬರುತ್ತೆ. ಸರಿ. ಎಷ್ಟು? 3 ಸ್ಪೂನ್ ಆಯ್ತು. ಈ ರವೆ ಸ್ವಲ್ಪ ಎಣ್ಣೆ ಎಳ್ಕೊಂಡ್ರೆ ಅವಾಗ ನೆಂದು ಚೆನ್ನಾಗಾಗತ್ತೆ. ಇದಿವಾಗ ನಾವು ಹೂರ್ಣ ಆಗೋ ತನಕ ಈ ಕಣಕ ನೆಂದ್ರೆ ಸಾಕು. ಇದಿವಾಗ ಕಣಕ ಕಲ್ಸ್ಕೊಂಡು ಮುಗ್ದಿದೆ. ಕಣಕ ಕಲಸಿ ಎಲ್ಲ ರೆಡಿಯಾಗಿದೆ. ಇವಾಗ ಒಂದು ತಟ್ಟೆ ಬೋರ್ಲ್ ಹಾಕಿ ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಹೂರ್ಣ ಆಗೋ ತನಕ ಕಣಕ ನೆನೆಯುತ್ತೆ. ಸರಿ. ಇವಾಗ
ಬೆಲ್ಲ 1.5 ಉಂಡೆ ಕುಟ್ಕೋಬೇಕು. ಇದು ಕುಟ್ಕೋಬೇಕಾ? ಸರಿ, ಕುಟ್ಕೋಬೇಕು. ಇವಾಗ ಬೇಳೆ ಬೆಂದಿದೆ, ಇವಾಗ ಬೆಲ್ಲ ಪಾಕಕ್ಕೆ ಇಡ್ತಾ ಇದ್ದೀವಿ. ಇವಾಗ ಬೆಲ್ಲ 1.5 ಉಂಡೆ ಹಾಕೋಪ್ಪ. ಅದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಒಂಚೂರು ತೆಕ್ಕು, ಇನ್ನೂ ಒಂಚೂರು ತೆಕ್ಕು, 1 ಕಲ್ ತೆಕ್ಕು. ಈಗ ಅದು 1.5 ಉಂಡೆ ಬೆಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕು. 1.5 ಉಂಡೆ ಇದು ಬೆಲ್ಲ, ನೀರು ಸ್ವಲ್ಪ ಹಾಕು. ಸಾಕು, ನೀರು ಸಾಕು. ಒಲೆ ಮೇಲಿಟ್ಟು ಜಾಲರಿ ಸೌಟ್ ತಗೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಪ್ಪ. ಸರಿ, ನೀರು ಇಷ್ಟೇ ಇರಬೇಕಾ? ಅಷ್ಟೇ ಸಾಕು. ನೀರು ಜಾಸ್ತಿ ಹಾಕಿದ್ರೆ ಪಾಕ ಆಗೋ ತನಕ ಕಾಯಬೇಕು. ಬೇಳೆ ಬೆಂದಿರೋದನ್ನ ಅದಕ್ಕೆ ಹಾಕಬೇಕು. ಒಂದು ಸ್ವಲ್ಪ ಹೂರ್ಣ ಹಾಕ್ತಾ ಇದೆ ಅನ್ಬೇಕಾದ್ರೆ ಏಲಕ್ಕಿ ಪುಡಿ ಅದೆಲ್ಲ ಹಾಕಬೇಕು. ಇವಾಗ ಒಂದು ತೆಂಗಿನಕಾಯಿನಲ್ಲೇ ಅರ್ಧ ಬಟ್ಲು ತೆಂಗಿನಕಾಯಿ ತುರಿದು ಇಟ್ಕೊಂಡಿರೋ ಕಾಯಿನ ಆ ಹೂರ್ಣಕ್ಕೆ ಹಾಕಬೇಕು. ಹಸಿ ತೆಂಗಿನಕಾಯಿ ತುರಿ ನುಣ್ಣಗಾಗಬೇಕು. ಇದನ್ನ ಹೂರ್ಣದೊಳಗೆ ಬೆರೆಸ್ಬೇಕು. ಬೀಳಬಾರ್ದದು, ಗುಂಡಕ್ಕೆ ಕೂತ್ಕೋಬೇಕು. ಇನ್ನೊಂದು ಸ್ವಲ್ಪ ಸುತ್ತಬೇಕು ಬೆಲ್ಲ. ಇದು ಬೀಳ್ತಾ ಇದೆ ಕೆಳಗಡೆಗೆ, ಗುಂಡಕ್ಕೆ ಅಲ್ಲೇ ಸುತ್ತಬೇಕು. ಇವಾಗ ಬೆಲ್ಲ ಸುತ್ತುತ್ತಾ ಇದೆ, ಸರಿಯಾಗಿರೋ ಹದಕ್ಕೆ ಬಂದಿದೆ. ಇವಾಗ ಈ ಗೋಡಂಬಿ ಬಾದಾಮಿ ಪೌಡ್ರ್ ಇಟ್ಕೊಂಡು ಏಲಕ್ಕಿ ಮಾಡಿರೋದನ್ನ ಹಾಕಪ್ಪ. 50 ಗ್ರಾಮ್ ಬಾದಾಮಿ ಮತ್ತು ಗೋಡಂಬಿ 50 ಗ್ರಾಮ್. ಏಲಕ್ಕಿ 4ರಿಂದ 5 ಏಲಕ್ಕಿ. 1 ಪಾವು ಬೇಳೆಗೆ. ಪೂರ್ಣ ಹದಕ್ಕೆ ಬರ್ತಾ ಇದೆ. ಎಲ್ಲ ಸರಿಯಾಗಿದೆ, ಕೆಳಗಡೆ ಇಳಿಸೋದು. ಇವಾಗ ಹೂರ್ಣ ಆರ್ತಾ ಇದೆ, ಎಲ್ಲ ಸರಿಯಾಗಿದೆ. ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಹೂರ್ಣ ತಣ್ಣಗಾಗಬೇಕು. ಹೂರ್ಣ ರುಬ್ಬೇಕು. ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದೀವಿ. ಇವಾಗ ಹೂರ್ಣ ರುಬ್ಬಿದ್ದಾಗಿದೆ, ಹದವಾಗಿ ಬೆಂದಿದೆ. ಎಲ್ಲ ತೆಗೆದು ಒಂದು ಪಾತ್ರೆಗೆ ಇಟ್ಕೋಬೇಕು. ಇವಾಗ ಹೂರ್ಣನು ಹದವಾಗಿ ರುಬ್ಬಿ ಇಲ್ಲಿ ಇಟ್ಕೊಂಡಿದೀವಿ. ಉಂಡೆಗಳು ಮಾಡ್ಕೋತೀವಿ. ಈ ಕಡೆ ಕಣಕನು ಹದವಾಗಿ ರೆಡಿಯಾಗಿದೆ. ಇವಾಗ ಹೋಳಿಗೆ ಲಟ್ಟಿಸೋದು. ಯಾವಾಗೂ ಬಾದಾಮಿ ಏನಕ್ಕೆ ಹಾಕಿದ್ರು ಅದು ತುಂಬ ಒಳ್ಳೆ ರುಚಿನೂ ಕೊಡುತ್ತೆ, ಮತ್ತು ಮೈಗೂ ಬಹಳ ಒಳ್ಳೆಯದು. ಉಂಡೆ ಮಾಡಿ ಇಟ್ಕೋಬೇಕು. ಇವಾಗ ನಾವು ಒಂದು 6 ಹೋಳಿಗೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಲಟ್ಸೋದನ್ನ ತೋರಿಸ್ತೀನಿ. ಕಣಕನ್ನ ನಮ್ಮ ಮುಂಗೈಯಿಂದ ಮುಂದಕ್ಕೆ ಬಂದಿಟ್ಟು ಸರಿಯಾಗಿರೋ ಅಳತೆ. ತುಂಬಿ ಹಿಂಗೆ ಇಟ್ಕೊಂಡಿದ್ದೀವಿ. ಇವಾಗ ಇನ್ನೊಂದು ತುಂಬೋದನ್ನ ತೋರಿಸ್ತೀವಿ. ಕಣಕ ಮಧ್ಯ ಇಟ್ಕೊಂಡು ನಾವು ಹಿಂಗೆ ಎತ್ಕೊಂಡ್ರೆ ನಮಗೆ ಕಣಕ ಸರಿಯಾಗಿ ಮುಚ್ಚಕ್ಕೆ ಬರಬೇಕು. ಇವಾಗ ನಾವು ಲಟ್ಟಿಸ್ತೀವಿ. ತುಂಬಿರೋದು ಇಲ್ಲಿದೆ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಲಟ್ಟಣಿಗೆಗೂ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಕಿದ್ರೆ ಚಂದ್ರ ಹುಣ್ಣಿಮೆ ಚಂದ್ರ ಕಂಡಂಗೆ ರೌಂಡಾಗಿ ಎಲ್ಲೂ ತುದಿ ಬರದೆ ಹೋಳಿಗೆ ಕಣಕ ಒಂದೇ ಹದವಾಗಿದ್ರೆ ಅದು ಚೆನ್ನಾಗಿ ಕ್ಲೀನಾಗಿ ಎಲ್ಲ ಕಡೆಗೂ ಬಂದಿರುತ್ತೆ. ಇಷ್ಟು ದೊಡ್ಡದಾದ್ರೆ ಹೋಳಿಗೆ ಚೆನ್ನ. ಹೆಂಚು ಕಾದು ರೆಡಿಯಾಗಿದೆ. ಅದ್ರ ಮೇಲೆ ಈ ಶೀಟ್ ಹಾಕಿದ್ರೆ ಮೊದಲನೇ ಹೋಳಿಗೆ. ಒಂದು 5 ನಿಮಿಷ ಬಿಟ್ಟರೆ ಶೀಟ್ನ ರಿಮೂವ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸತಿ ಲಟ್ಸಕ್ಕೆ ತಗೋಬೋದು. ಕಣಕ ಒಳಗಡೆ ಚೆನ್ನಾಗಿ ಇಟ್ಟಿದ್ರೆ
ತೆಳ್ಳಗೆ ಲೇಯರ್ ಹಿಟ್ಟು ಮೇಲ್ಗಡೆ ಕಮ್ಮಿ ಇರಬೇಕು. ಜಿಲಾಟಿನ್ ಪೇಪರ್ ಥರ ಅದು ಹೊರಗಡೆ ಟ್ರಾನ್ಸ್ಪರೆಂಟ್ ಆದರೆ ಹೋಳಿಗೆ ಒಳ್ಳೆ ಹೋಳಿಗೆ. ನೋಡಿ ಪ್ರಥಮ ಹೋಳಿಗೆ ಈಗ ನಮ್ಮ ಮೊದಲನೇ ಹೋಳಿಗೆ ರೆಡಿ ಆಗ್ತಾ ಇದೆ. ರೆಡಿ ಆಯ್ತು. ಹಿಂಗಿರ್ಬೇಕು. ಹಿಂಗೆ ಇರಬೇಕು. ಸೂಪರ್ ಆಗಿ ಬಂದಿದೆ. ಅಯ್ಯೋ ಯುಗಾದಿ ಹಬ್ಬಕ್ಕೆ ತೊಗರಿಬೇಳೆ ಒಬ್ಬಟ್ಟು ಮಾಡಿ ತೋರಿಸಿದ್ದೀನಿ. ಎಲ್ಲರೂ ಇದನ್ನು ಮನೇಲಿ ಮಾಡಿಕೊಂಡು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಯುಗಾದಿ ಹಬ್ಬದ ಶುಭಾಶಯಗಳು. ಅಹಲ್ಯಬಾಯಿ ಅಮ್ಮವರದ ಹೋಳಿಗೆ ಇದು. ಅಹಲ್ಯಬಾಯಿನ ಹೋಳಿಗೆ ಅವದೇ ಶೈಲಿಯಲ್ಲಿ ನೋಡಿ. ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು. ನೋಡಿರಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಉಗಾದಿ ಹೋಳಿಗೆ ಅಂದರೆ ಹೆಂಗಿರ್ಬೋದು, ಅದು ಅಹಲ್ಯಬಾಯಿ ಅಮ್ಮವ್ರದ್ದು. ಟೇಸ್ಟ್ ಮಾಡಿ ನೋಡ್ಬಿಡೋಣ ಫಸ್ಟು. ಕ್ಲಾಸಿಕ್. ಕಣ್ಣು ಮುಚ್ಚಿ ಇದನ್ನ ಆಸ್ವಾದಿಸಬೇಕು. ಈ ರುಚಿನ ನೀವು ಸವಿಬೇಕು. ನಾಲಿಗೆ ಮೇಲೆ ಇದ್ದ ತಕ್ಷಣ ಆ ಹಲ್ಲುಗಳ ಮಧ್ಯೆ ಹಾಗೆ ಮೃದುವಾಗಿ ಅದೇನು ಕರಗ್ತಾ ಹೋಗ್ತದೆ ಹೋಳಿಗೆ ನಿಮ್ಮ ನಾಲಿಗೆ ಮೇಲೆ. ನಾನು ಹೇಳಿ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಸಿದ್ದೀನಿ. 1.5 ಉಂಡೆ ಬೆಲ್ಲ ಹಾಕ್ಸಿದ್ವಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ನೀವು 2 ಉಂಡೆನೂ ಹಾಕ್ಸ್ಕೋಬೋದು ಅಂತ ಹೇಳಿದರು ಅಹಲ್ಯಬಾಯಿ ಅಮ್ಮ. ಸೊ ನಿಮ್ಮ ಒಂದು ಸ್ವೀಟ್ ಅನುಸಾರವಾಗಿ ಇದು ಸ್ವಲ್ಪ ನಮಗೆ, ನಾನು ಸ್ವಲ್ಪ ಕಡಿಮೆ ಸ್ವೀಟ್ ತಿಂತೀನಿ, ಕಡಿಮೆ ಹಾಕ್ತೀನಿ. ಸೊ ಇದನ್ನ ಹೇಳ್ತಾ ಅದ್ಭುತವಾದ ಹೋಳಿಗೆ ಉಗಾದಿ ಹಬ್ಬಕ್ಕೆ ಹಳೇ ಕಾಲದ ಅಹಲ್ಯಬಾಯಿ ಅಮ್ಮರ ಶೈಲಿಯ ಒಬ್ಬಟ್ಟು ಅಂದರೆ ಹೋಳಿಗೆ ತೋರಿಸ್ಬಿಟ್ವಿ. ಸೊ ಈ ವಿಡಿಯೋನ ಸಾಕಷ್ಟು ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಇದು ಯಾವ ಥರ ಬಂತು ಅಂತ ನೀವು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ಲು ನಿಮ್ಮ ಚಾನಲ್ಲು ಮನೆ ಮನೆ ರೆಸಾರ್ಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಉಗಾದಿ ಹಬ್ಬದ ಶುಭಾಶಯಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.